ಕೃಷಿ ಹೊಂಡದಲ್ಲಿ ಸೋಡಿಯಂ ಸ್ಫೋಟಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡ್ರೋನ್ ಪ್ರತಾಪ್ಗೆ 3 ದಿನ ಪೊಲೀಸ್ ಕಸ್ಟಡಿ. ನೋಡಿ, ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ನೆನೆನೂ ಕೂಡ ಸ್ಥಳ ಮಹಜರನ್ನ ಮಾಡಿದ್ರು, ಇವತ್ತು ಕೂಡ ಸ್ಥಳ ಮಹಜರನ್ನ ನಡೆಸ್ತಾರೆ ಪೊಲೀಸರು. ಈಗ ಆಲ್ರೆಡಿ 3 ದಿನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಪೊಲೀಸರಿಂದ ತನಿಖೆ ಕೂಡ ಆಗ್ತಾ ಇದೆ. ನೆನ್ನೆನೂ ಕೂಡ ಸ್ಥಳ ಮಹಜರನ್ನ ಮಾಡಲಾಗಿತ್ತು, ಇವತ್ತು ಕೂಡ ನಡೆಸ್ತಾರೆ ಪೊಲೀಸರು ಸ್ಥಳ ಮಹಜರನ್ನ. ಪ್ರತಾಪ್ನನ್ನ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಪೊಲೀಸರು. ನಿನ್ನೆ ಬ್ಲಾಸ್ಟ್ ಮಾಡಿದಂತಹ ಸ್ಥಳದಲ್ಲಿ ಸ್ಥಳ ಮಹಜರನ್ನ ಮಾಡಲಾಗಿತ್ತು. ತುಮಕೂರು ಜಿಲ್ಲೆ ಮಧುಗಿರಿಯ ಜನಕಲೋಟಿಯಲ್ಲಿ ಮಹಜರ್. ಇವತ್ತು ಸೋಡಿಯಂ ಖರೀದಿ ಮಾಡಿದಂತಹ ಸ್ಥಳದಲ್ಲಿ ಪಂಚನಾಮೆಯನ್ನ ನಡೆಸಲಾಗುತ್ತೆ. ನಿನ್ನೆ ಎಲ್ಲಿ ಬ್ಲಾಸ್ಟ್ ಮಾಡಿದ್ರು ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಲಾಗಿತ್ತು. ಇವತ್ತು ಆ ಬ್ಲಾಸ್ಟ್ ಮಾಡೋದಕ್ಕೆ ಉಪಯೋಗ ಮಾಡಿದ್ನಲ್ಲ ಡ್ರೋನ್ ಪ್ರತಾಪ್ ಸೋಡಿಯಂ, ಅದನ್ನ ಎಲ್ಲಿ ಖರೀದಿ ಮಾಡಿದ್ದ ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಪಂಚನಾಮೆಯನ್ನ ನಡೆಸಲಾಗುತ್ತೆ. ಸೋಡಿಯಂ ಮೆಟಲ್ ಖರೀದಿ ಮಾಡಿದ್ದ ಡ್ರೋನ್ ಪ್ರತಾಪ್ ತುಮಕೂರಿನಿಂದ ಬೆಂಗಳೂರಿಗೆ ಹೊರಟಿದ್ದಾರೆ ಈಗ ಪೊಲೀಸರ ತಂಡ. ನೋಡಿ, ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ನಿನ್ನೆ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾ ಇದ್ದಂತಹ ದೃಶ್ಯಾವಳಿಗಳು. ಒಟ್ಟು 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಸೊ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು 2ನೇ ದಿನ. ಇವತ್ತು ಎಲ್ಲಿ ಆ ಸೋಡಿಯಂ ಅನ್ನ ಖರೀದಿ ಮಾಡ್ದ ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಪಂಚನಾಮೆಯನ್ನ ನಡೆಸಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಶಿ, ಏನೋ ಒಂದು ಗಾದೆ ಮಾತು ಹೇಳ್ತಾರೆ, ಇರ್ಲಾರ್ದವರು ಇರುವೆ ಬಿಟ್ಕೊಂಡ್ರು ಅಂತ. ಹಂಗಾಗಿದೆ ಈಗ ಡ್ರೋನ್ ಪ್ರತಾಪ್ ಕತೆ. ಇವತ್ತು ಎಲ್ಲಿ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಲಾಗುತ್ತೆ ಶಶಿ? ಪೂರ್ಣಿಮಾ, ಪ್ರಮುಖವಾಗಿ ವೈಜ್ಞಾನಿಕವಾಗಿ ಹೇಳೋದಾದರೆ ಸೋಡಿಯಂ ಆಗಿರ್ಬೋದು, ಪೊಟ್ಯಾಷಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಈ ಒಂದು ವಸ್ತುಗಳನ್ನು ಎಲ್ಲಾದರೂ ವೈಜ್ಞಾನಿಕ ತನಿಖೆಗಳಿಗೆ ಮಾತ್ರ ಒಂದಷ್ಟು ಜನ ಸೈಂಟಿಸ್ಟ್ಗಳು ಬಳಸ್ತಾರೆ. ಅದನ್ನು ಹೊರತುಪಡಿಸಿ ಅದನ್ನು ಮಾರಾಟ ಮಾಡೋದು ಕೂಡ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಆದರೆ ಈ ಡ್ರೋನ್ ಪ್ರತಾಪ ಯಾವ ವಿಜ್ಞಾನಿ ಯಾವುದಕ್ಕೆ ಪ್ರಯೋಗ ಮಾಡೋದಕ್ಕೆ ತೆಗೆದುಕೊಂಡು ಹೋದ ಅಂತ ಹೇಳ್ಬಿಟ್ಟು ಈಗ ಒಂದು ಯಕ್ಷ ಪ್ರಶ್ನೆ ಪೊಲೀಸರು ಕೂಡ ಕಾಡ್ತಿದೆ. ಅದರಲ್ಲೂ ಕೂಡ ವಿಡಿಯೋನ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಂಡು ಬ್ಲಾಸ್ಟ್ ಮಾಡಿದ್ದಾನೆ, ಅದು ಕೂಡ ಕುಡಿಯೋ ನೀರಿನಲ್ಲಿ. ಹೀಗಾಗಿ ಆತನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಈಗ ತನಿಖಾ ಹಂತದಲ್ಲಿರುವಾಗ ಆ ಒಂದು ಈತನಿಗೆ ಯಾರು ವಸ್ತುಗಳನ್ನ ಮಾರಾಟ ಮಾಡಿದ್ರು ಅಂತಲೂ ಕೂಡ ಈಗ ತನಿಖೆ ಮಾಡೋದಕ್ಕೆ ಪೊಲೀಸರು ಕೂಡ ಶುರು ಮಾಡಿದ್ದಾರೆ. ಈ ಒಂದು ವಸ್ತುಗಳನ್ನ ಬೆಂಗಳೂರಿನ ಶಿವಾಜಿನಗರದಲ್ಲಿ ಏನಾದರೂ ಖರೀದಿ ಮಾಡಿದ್ರಾ, ಇಲ್ಲಾಂದ್ರೆ ಮಾರ್ಕೆಟ್ನಲ್ಲಿ ಖರೀದಿ ಮಾಡಿದ್ರಾ ಅಂತಲೂ ಕೂಡ ತನಿಖೆಯನ್ನು ಕೂಡ ಮಾಡಬೇಕಾಗಿದೆ. ಕೆಲವೊಂದಷ್ಟು ಮೆಟಲ್ಸ್ ಮಾರ್ಕೆಟ್ನಲ್ಲಿ ಕೂಡ ಸಿಗುತ್ತೆ, ಇನ್ನೊಂದಷ್ಟು ಏನು ಸೋಡಿಯಂ ವಸ್ತುಗಳು ಕೂಡ ಕೆಲವೊಂದು ಕಡೆ ಶಿವಾಜಿನಗರದಲ್ಲೂ ಕೂಡ ಸಿಗುತ್ತೆ. ಹೀಗಾಗಿ ಎರಡೂ ಕಡೆ ಹೋಗಿ ತನಿಖೆ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಆ ಒಂದು ತನಿಖಾ ಸ್ಥಳಕ್ಕೆ ಹೋದಾಗ ಅಲ್ಲಿ ಸ್ಪಾಟ್ ಮಹಜರು ಕೂಡ ಮಾಡ್ತಾರೆ. ಯಾಕಂತಂದ್ರೆ ಈ ಕೃತ್ಯವೆಸಗಿದ ವ್ಯಕ್ತಿ ಪಾತ್ರ ಎಷ್ಟು ಮುಖ್ಯವೋ ಡ್ರೋನ್ ಪ್ರತಾಪ್ದು, ಅದೇ ರೀತಿಯಾಗಿ ಆ ಕೃತ್ಯಕ್ಕೆ ಬಳಸಿರುವಂಥ ವಸ್ತುಗಳು, ಆ ವಸ್ತುಗಳನ್ನು ಮಾರಾಟ ಮಾಡಿದವನು ಕೂಡ ಅಷ್ಟೇ ಪಾತ್ರಧಾರಿ ಆಗಿರ್ತಾನೆ. ಯಾಕೆ ಅಂತಂದ್ರೆ ಡ್ರೋನ್ ಪ್ರತಾಪ ಯಾವ ಕಾರಣಕ್ಕಾಗಿ ಈ ವಸ್ತುಗಳನ್ನು ಪಡೀತಿದ್ದಾನೆ, ಇದರ ಉದ್ದೇಶ ಏನು, ಆತನ ಪೂರ್ವಾಪರ ಏನು ಅಂತ ತಿಳಿದುಕೊಂಡು ಮಾರಾಟವನ್ನು ಕೂಡ ಮಾಡಬೇಕು. ಹೀಗಾಗಿ ಯಾವುದೇ ಪೂರ್ವಾಪರ ತನಿಖೆಯನ್ನು ಮಾಡಿಕೊಳ್ಳದೆ ಅವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದೆ ಈ ಒಂದು ಸ್ಫೋಟಕ ವಸ್ತುಗಳನ್ನು ಕೊಟ್ಟಿರೋದು ಕೂಡ ಈ ಒಂದು ಅಪರಾಧದಲ್ಲಿ ಇವರು ಕೂಡ ಪಾತ್ರಧಾರಿ ಕೂಡ ಆಗ್ತಾರೆ. ಹೀಗಾಗಿ ಡ್ರೋನ್ ಪ್ರತಾಪ್ ಜೊತೆ ಇವರನ್ನು ಕೂಡ ಆರೋಪಿಗಳಾಗಿ ಸೇರ್ಪಡೆಗೊಳ್ಳುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಅವಶ್ಯಕತೆ ಬಿದ್ದರೆ ಡ್ರೋನ್ ಪ್ರತಾಪ್ಗೆ ಯಾರೆಲ್ಲ ಸ್ಫೋಟಕಕ್ಕೆ ವಸ್ತುಗಳನ್ನು ಮಾರಾಟ ಮಾಡಿದ್ರು ಅವರನ್ನು ಕೂಡ A2, A3, A4 ಈ ರೀತಿಯಾಗಿ ಆರೋಪಿಗಳನ್ನಾಗಿ ಪರಿಗಣಿಸಿ ಚಾರ್ಜ್ ಶೀಟ್ ನಲ್ಲಿ ಕೂಡ ಸೇರಿಸುತ್ತಾರೆ. ಹೀಗಾಗಿ ಅವ್ರಿಗೂ ಕೂಡ ಒಂದು ಸಂಕಷ್ಟ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಯಾವ ಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ ಅಂತ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಆ ಸ್ಥಳದಲ್ಲಿ ಕೂಡ ನಾವು ಪ್ರತ್ಯಕ್ಷ ಇರ್ತೀವಿ. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.